ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ನಾನು ಬೆಳಗ್ಗಿನ ಎಲ್ಲ ಕೆಲಸ ಮುಗಿಸಿ ಈಗ ಕಟಿಂಗ್ ಮಾಡೋಣ ಅಂತ ಹೇಳಿ ಕೂತಿದ್ದೀನಿ. ಇದೊಂದು ಬ್ಲೌಸು ಅರ್ಜೆಂಟ್ ಇತ್ತು, ಲೈನಿಂಗ್ ಬ್ಲೌಸು. ಅದಕ್ಕೆ ಕಟಿಂಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನೋಡಿ. ಈಗ ನಾನು ಲೈನಿಂಗನ್ನು ಮೊದಲಿಗೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ. ಎಲ್ಲ ಮಾರ್ಕ್ ಹಾಕೋತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಕಟಿಂಗ್ ಮಾಡ್ಕೋತೀನಿ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ನೀವು ನೋಡ್ಕೊಳ್ಳಿ, ಈ ಥರ ಕಟಿಂಗ್ ಮಾಡೋದನ್ನು ನೋಡ್ಕೊಳ್ಳಿ, ನಿಮಗೂ ಒಂದು ಐಡಿಯಾ ಬರುತ್ತೆ. ಆದರೆ ನಿಮಗೆ ಅಳತೆ ಎಲ್ಲ ನಾನು ಹೇಳ್ತಾ ಇಲ್ಲ. ಹಾಗೆ ನೀವು ಕಟಿಂಗ್ ಮಾಡೋ ರೀತಿನ ನೋಡ್ಕೊಳ್ಳಿ, ಯಾವ ರೀತಿ ಕಟಿಂಗ್ ಮಾಡ್ತಾರೆ ಅಂತ ನೋಡಿಕೊಂಡ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ನಿಮಗೂ ಹೀಗೆ ಮಾಡಬೇಕು ನೋಡು ಅಂತ ಹೇಳಿ ಐಡಿಯಾ ಬರುತ್ತೆ. ಈ ಥರ ವಿಡಿಯೋಗಳನ್ನು ನೋಡೋದ್ರಿಂದ ನಿಮಗೂ ಕೂಡ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕಟಿಂಗ್ ಮಾಡುವಾಗ ಈ ಥರ ನೋಡ್ಕೋಬೇಕು. ಸುಮಾರು ವಿಡಿಯೋಗಳಿದೆ ಯೂಟ್ಯೂಬಲ್ಲಿ. ಈ ಥರ ಸ್ಲೀವ್ ಕಟಿಂಗ್ ಮಾಡೋದು, ಬಾಡಿ ಕಟಿಂಗ್ ಮಾಡೋದು, ಕ್ರಾಸ್ ಬೆಲ್ಟು, ಇದೆಲ್ಲನೂ ನೀವು ಗಮನಿಸ್ತಾ ಹೋದರೆ ನಿಮಗೆ ಕಟಿಂಗ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಂಥದ್ದೆಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಸ್ಟಿಚಿಂಗ್ ಬಗ್ಗೆನೇ ನೋಡ್ತಾ ಇರಿ. ಎಲ್ಲದ್ರ ಬಗ್ಗೆ ನೀವು ನೋಡ್ತಾ ಇದ್ದರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಆಮೇಲೆ ನೀವು ಬೇಗ ಕಲಿಬಹುದು, ಸ್ಟಿಚಿಂಗನ್ನು ಕಲಿಬಹುದು, ಬೇಗನೆ ಕಲಿಬಹುದು ಈ ಥರ ವಿಡಿಯೋಗಳನ್ನು ನೋಡ್ತಾ ಇದ್ದರೆ. ಹಾಗೆ ನಿಮಗೆ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ, ನೀವು ಟೈಲ್ರಿಂಗ್ ಕಲ್ತಿದ್ದೀರಾ ಅಂದರೆ ಟೈಲ್ರಿಂಗ್ ಜೊತೆಗೆ ಈ ಥರ ಬಿಸ್ನೆಸ್ಗಳನ್ನು ಮಾಡಿ ಮನೆಯಲ್ಲಿ ಒಬ್ಬೊಬ್ಬರಿಗೆ ಟೈಲ್ರಿಂಗ್ ಎಲ್ಲ ಕಲ್ತಿರ್ತಾರೆ, ಆದರೆ ಅವರಿಗೆ ಕಸ್ಟಮರೇ ಇರಲ್ಲ, ಮತ್ತು ಯಾರ ಪರಿಚಯನೂ ಅವರಿಗೆ ಇರಲ್ಲ, ಕಸ್ಟಮರು ಕೂಡ ಇರಲ್ಲ. ಅಂಥವರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೀವು ಟೈಲ್ರಿಂಗ್ ಕಸ್ಟಮರ್ ಬರಲಿಲ್ಲ ಅಂದರೆ ಏನಾಯಿತು, ನೀವು ಯಾವುದಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ, ಸ್ಟೇಷ್ನರಿ ಐಟಮು, ಈ ಥರ ಲೇಡೀಸ್ಗೆ ಏನೇನು ಯಾವ್ಯಾವ ಟೈಪು ಬೇಕಾಗುತ್ತೆ ಐಟಮ್ಸು ಅಂಥದ್ದೆಲ್ಲ ನೀವು ತಂದಿಡಿ. ಆಮೇಲೆ ಬ್ಯೂಟಿ ಪಾರ್ಲರ್ ಏನಾದರೂ ಕಲಿತ್ರೆ ಅದನ್ನು ಇಡಿ. ಮನೆಯಲ್ಲಿಯೇ ನೀವು ಮಾಡಿಕೊಂಡು ಹೋದರೆ ನೀವು ಆರಾಮಾಗಿ ಒಂದಲ್ಲ ಒಂದು ರೀತಿಯಿಂದ ಕಸ್ಟಮರು ನಿಮ್ಮ ಹತ್ರ ಬಂದೇ ಬರ್ತಾರೆ. ಆಮೇಲೆ ಒಂದು ಬೋರ್ಡ್ ಹಾಕಿ. ಈಗ ಜನರಿಗೆ ಗೊತ್ತಾಗಬೇಕು ಅಂದರೆ ಒಂದು ಬೋರ್ಡ್ ಹಾಕಲೇಬೇಕಾಗತ್ತೆ. ಎಷ್ಟೋ ಜನರಿಗೆ ಗೊತ್ತೇ ಆಗಲ್ಲ, ನೀವು ಏನು ಮಾಡ್ತೀರಾ ಏನು ಅನ್ನೋದು ಗೊತ್ತೇ ಆಗಲ್ಲ. ಈಗ ಹೊರಗಡೆ ಹೋಗಿ 4 ಜನ ಪರಿಚಯ ಮಾಡಿಕೊಂಡ್ರೆ ಜನರಿಗೆ ನೀವು ಹೇಳಿದರೆ ಅವರಿಗೂ ಗೊತ್ತಾಗತ್ತೆ. ಇಲ್ಲ ಅಂದರೆ ನಾವು ಮನೆ ಒಳಗಡೆನೇ ಇದ್ದರೆ ಏನೂ ಗೊತ್ತಾಗಲ್ಲ. 4 ಜನ ಪರಿಚಯ ಮಾಡ್ಕೊಳ್ಬೇಕು, ಅವ್ರ ಹತ್ರ ಮಾತಾಡಬೇಕು, ನಾವು ಈ ಥರ ಮಾಡ್ತೀವಿ ಅಂತ ಹೇಳಬೇಕು. ಹೇಳಿದಾಗಲೇ ಜನರಿಗೆ ಗೊತ್ತಾಗೋದು. ಇಲ್ಲ ಅಂದರೆ ಬೋರ್ಡ್ ಹಾಕಬೇಕು. ಅಷ್ಟು ಮಾಡಲಿಲ್ಲ ಅಂದರೆ ಗೊತ್ತೇ ಆಗಲ್ಲ ನೋಡಿ. ಈ ಥರ ಬೋರ್ಡ್ ಹಾಕ್ಕೊಳ್ಳಿ. ಆಮೇಲೆ ಜನರ ಜೊತೆ ಮಾತಾಡಿ, ಅದರಿಂದ ನಿಮಗೆ ಕಸ್ಟಮರು ಬರ್ತಾರೆ. ಆಮೇಲೆ ಸ್ಟೇಷ್ನರಿ ಐಟಮ್ ಆಗಲಿ, ಈ ಪಾರ್ಲರ್ ಆಗಲಿ, ಈ ಲೇಡೀಸಿಗೆ ಯಾವ್ಯಾವ ಥರ ಐಟಮ್ ಬೇಕಾಗುತ್ತೋ ಬಟ್ಟೆ ವ್ಯಾಪಾರ ಶುರು ಮಾಡಿ. ಬಟ್ಟೆ ವ್ಯಾಪಾರ ಶುರು ಮಾಡಿದಾಗ ಬಟ್ಟೆ ಒಂದು ಬೋರ್ಡ್ ಹಾಕಿ, ಬಟ್ಟೆ ತೊಗೋಬೇಕಂತ ಬಂದು ಅದರಿಂದ ನಿಮಗೆ ಕಸ್ಟಮರು ಜಾಸ್ತಿ ಆಗ್ತಾರೆ. ಈ ಥರ ಎಲ್ಲ ಮಾಡೋದ್ರಿಂದ ನಿಮಗೆ ಕಸ್ಟಮರು ತುಂಬ ಬೇಗ ನಿಮಗೆ ಸಿಗ್ತಾರೆ. ಈ ಥರ ಎಲ್ಲ ಮಾಡ್ಕೊಳ್ಳಿ, ಅಂದರೆ ಕಸ್ಟಮರ್ ಬೇಗ ನಿಮಗೆ ಸಿಗ್ಬೋದು. ಆಮೇಲೆ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಹೋದರೆ ಕಸ್ಟಮರೆಲ್ಲ ಬೇಗ ಬರ್ತಾರೆ. ಮತ್ತು ನೀವು ಸ್ಟಿಚಿಂಗ್ ಬಗ್ಗೆ ಹೆಚ್ಚಾಗಿ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡಿ. ನಾವು ಅಲ್ಪ ಸ್ವಲ್ಪ ಕಲ್ತಿರ್ತೀವಿ, ಯಾಕಂದರೆ ಒಬ್ಬೊಬ್ಬರಿಗೆ ಪೂರ್ತಿ ಟೈಲ್ರಿಂಗ್ ಬರಲ್ಲ. ಅಂಥವರು ಕೂಡ ಈ ಥರ ವಿಡಿಯೋಗಳನ್ನೆಲ್ಲ ನೋಡಿದಾಗ ಅವರಿಗೂ ಒಂದು ಐಡಿಯಾ ಬರುತ್ತೆ. ಯಾವ್ಯಾವ ಥರ ನಾವು ಕಟಿಂಗ್ ಮಾಡಬೇಕು, ಯಾವ ಥರ ಸ್ಟಿಚ್ ಮಾಡಬೇಕು. ಸ್ಟಿಚಿಂಗ್ ವಿಡಿಯೋ ಮತ್ತು ಕಟಿಂಗ್ ವಿಡಿಯೋ ಎರಡನ್ನು ನಾವು ನೋಡ್ಕೋಬೇಕಾಗತ್ತೆ. ನೋಡಿಕೊಂಡಾಗ ನಮಗೆ ಬೇಗ ಅರ್ಥ ಆಗುತ್ತೆ. ಬೇಗ ಅರ್ಥ ಆಗಿ ನಾವು ಕೂಡ ಮನೆಯಲ್ಲಿ ವೇಸ್ಟ್ ಬ್ಲೌಸ್ ಪೀಸ್ ಇರುತ್ತೆ ಅಂಥದ್ದೆಲ್ಲ ಸ್ಟಿಚ್ ಮಾಡಿಕೊಂಡು
ಪರ್ಫೆಕ್ಟಾಗಿ ಬರೋವರೆಗೂ ನಾವು ಸ್ಟಿಚ್ ಮಾಡ್ತಾ ಇರಬೇಕು. ಆ ರೀತಿ ಮಾಡೋದ್ರಿಂದ ನಾವು ಮನೆಯಲ್ಲಿಯೇ ನಮ್ಮ ರಿಲೇಷನ್ಸ್ ಬ್ಲೌಸ್ ಹೊಲಿಯೋದಾಗಲಿ, ನಮ್ಮದು ತಾಯಿ ಅಥವಾ ಯಾರಾದರೂ ಮನೇಲಿದ್ದರೆ ಅವ್ರದ್ದು ಬ್ಲೌಸೆಲ್ಲ ಸ್ಟಿಚ್ ಮಾಡಿ ಕೊಟ್ಟರೆ ಅವರಿಗೆ ಕರೆಕ್ಟ್ ಆಯಿತು ಅಂದರೆ ನೀವು ಬೇರೆಯವರ ಕಸ್ಟಮರ್ ಬ್ಲೌಸು ನಿಮಗೆ ಹಿಡಿಯೋದಕ್ಕೆ ಒಂದು ಭರವಸೆ ಸಿಗುತ್ತೆ. ನಾನು ಸ್ಟಿಚ್ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ ಅಂತ ನಿಮಗೂ ಒಂದು ಗ್ಯಾರಂಟಿ ಆಗತ್ತೆ, ತಗೋಬಹುದು ನಾನು ಅನ್ನೋದು. ಈ ಥರ ಮಾಡೋದ್ರಿಂದ ನೀವು ಸ್ಟಿಚ್ಚಿಂಗಲ್ಲಿ ಮುಂದುವರಿಬಹುದು. ಈ ಥರನೆಲ್ಲ ಮಾಡ್ಕೊಳ್ಳಿ. ಹಾಗೆ ನೀವು ಸುಮ್ಮನೆ ಕುಂತ್ರೆ ಏನೂ ಆಗಲ್ಲ ನೋಡಿ. ಎಷ್ಟೋ ಜನ ಸ್ವಲ್ಪ ಸ್ವಲ್ಪ ಕಲಿತು ಹಾಗೆ ಮನೇಲಿ ಸುಮ್ಮನೆ ಕೂತಿರ್ತಾರೆ. ಏನು ಬಿಡು, ಯಾರೂ ಕೊಡಲ್ಲ ನಮಗೆ ಯಾರು ಕೊಡ್ತಾರೆ ಬ್ಲೌಸೆಲ್ಲ ಸ್ಟಿಚ್ ಮಾಡೋದಕ್ಕೆ, ನಮ್ಗೆ ಸರಿಯಾಗಿ ಬರೋದೇ ಇಲ್ಲ, ಈ ಥರ ಮನಸ್ಸಿನಲ್ಲಿ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಆ ಥರ ಎಲ್ಲ ಮಾಡಿದರೆ ಆಗಲ್ಲ. ನಾವು ಮನಸ್ಸಿನಲ್ಲಿ ಧೈರ್ಯ ಮಾಡಿಕೊಂಡು ಮಾಡಲೇಬೇಕು, ನಾವು ಮಾಡಿದರೆ ಆಗತ್ತೆ ಅಂತ ಹೇಳಿ ಧೈರ್ಯ ಮಾಡಿಕೊಂಡು ನಾವು ಸ್ಟಿಚ್ಚಿಂಗನ್ನು ಮಾಡಬೇಕು. ಫಸ್ಟು ಮನೆಯವ್ರದ್ದೇ ಎಲ್ಲ ಸ್ಟಿಚ್ಚಿಂಗ್ ಮಾಡಿಕೊಂಡು ಅವ್ರಿಗೆ ಹಾಕ್ಕೊಂಡು ನೋಡಬೇಕು, ಎಲ್ಲಿ ಏನು ಮಿಸ್ಟೇಕ್ ಆಗಿದೆ, ಯಾಕೆ ಆಗ್ತಾಯಿದೆ, ಇದನ್ನೆಲ್ಲ ನಾವು ತಿಳ್ಕೋಬೇಕು. ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿದೆ. ಯಾವ ಮಿಸ್ಟೇಕ್ ಮಾಡ್ತಾಯಿದ್ದೀವಿ ನಾವು, ಯಾಕೆ ಹೀಗಾಯಿತು, ಏನೇ ಮಿಸ್ಟೇಕ್ ಆದರೂ ಕೂಡ ಯಾಕೆ ಹೀಗಾಯಿತು ಅಂತ ಎಲ್ಲನೂ ನಾವು ತಿಳ್ಕೋಬೇಕಾಗತ್ತೆ. ತಿಳ್ಕೊಂಡು ಮತ್ತೆ ಸ್ಟಿಚ್ ಮಾಡಬೇಕು. ಈ ಒಂದು ಕೆಡ್ತು ಅಂತ ಹೇಳಿ ಸುಮ್ಮನೆ ಇರಬಾರ್ದು. ಮತ್ತೆ ನಾವು ಸ್ಟಿಚ್ ಮಾಡಬೇಕು. ಆವಾಗ ನಮ್ಮ ತಪ್ಪು ನಮಗೆ ಗೊತ್ತಾಗತ್ತೆ. ಆಮೇಲೆ ನಾವು ಸ್ಟಿಚ್ ಮಾಡ್ತಾ ಹೋಗ್ಬೋದು. ಈ ಥರ ಕಲಿಬೇಕು. ಈ ಥರ ಕಲಿತಾಗ ಮಾತ್ರ ನಾವು ಪರ್ಫೆಕ್ಟ್ ಆಗಲು ಸಾಧ್ಯ. ಇಲ್ಲ ಅಂದರೆ ನೀವು ಸುಮ್ಮನೆ ಕೂತ್ರೆ ಯಾವುದು ಆಗಲ್ಲ ನೋಡಿ. ಹೀಗಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಒಂದಿನ ಪರ್ಫೆಕ್ಟಾಗಿ ಟೇಲರ್ ಆಗೇ ಆಗ್ತೀರ. ಮತ್ತು ನೀವು ನಿಮ್ಮ ಮನೆಯವ್ರದ್ದು ಸ್ಟಿಚ್ ಮಾಡಿ ಅವ್ರದ್ದು ಸರಿ ಆಯ್ತಂದರೆ ನೀವು ಒಂದು ಬೋರ್ಡ್ ಹಾಕ್ಕೊಂಡು ಮನೆಯಲ್ಲಿ ಕಸ್ಟಮರ್ನ ಹೇಳಿ ಅವ್ರನ್ನ ಬ್ಲೌಸನ್ನು ಹೊಲಿದು ಕೊಡಿ. ಅವರಿಗೂ ಪರ್ಫೆಕ್ಟ್ ಆಯ್ತಂದರೆ ಒಬ್ಬರು ಈಗ ಹೋಗಿ ಹೇಳ್ತಾರೆ ಇನ್ನೊಬ್ಬರಿಗೆ, ಅವ್ರು ಚೆನ್ನಾಗಿ ಹೊಲಿತಾರೆ ನೋಡಿ, ರೇಟ್ನೂ ಕಡಿಮೆ ಇದೆ, ಅವ್ರ ಹತ್ರ ಕೊಡಿ ಅಂತ ಹೇಳ್ತಾರೆ. ಆವಾಗ ಕಸ್ಟಮರ್ ನಿಮ್ಮ ಹತ್ರ ಒಬ್ಬೊಬ್ಬರಾಗಿ ಬಂದೇ ಬರ್ತಾರೆ. ಆವಾಗ ನೀವು ಚೆನ್ನಾಗಿ ಅವರಿಗೆ ಸ್ಟಿಚ್ ಮಾಡಿಕೊಟ್ರೆ ಆಮೇಲೆ ನಿಮ್ಮ ಹತ್ರನೇ ಅವರು ಬಂದು ಸ್ಟಿಚ್ ಮಾಡೋದಕ್ಕೆ ಹಾಕ್ತಾರೆ. ಈ ಥರ ಎಲ್ಲ ನೀವು ಮಾಡಬೇಕಾಗತ್ತೆ. ಮೊದಲಿಗೆ ಒಂದೇ ಸಲ ಯಾರಿಗೂ ಕಸ್ಟಮರ್ ಬರಲ್ಲ. ಈ ಥರ ಮಾಡಿದ ಮೇಲೇ ಕಸ್ಟಮರ್ ಬರೋದು. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದೇ ಸಲ ನಮ್ಮ ಕಸ್ಟಮರ್ ಬರ್ತಾರೆ ಅನ್ನೋದು ಸುಳ್ಳು. ಈಗ ನಾವೆಲ್ಲ ಮಾಡಿದ್ದೇ ಹಾಗೆ. ಫಸ್ಟಿಗೆ ಮೊದಲಿಗೆ ನಮ್ಮ ಹತ್ರನೂ ಯಾರೂ ಹಾಕ್ತಾ ಇರಲಿಲ್ಲ. ನಾವೇ ಅವ್ರ ಹತ್ರ ಹೇಳಿಕೊಂಡು ಅವರು ಬಂದು ಕೊಟ್ಟಾಗ ಫಸ್ಟಿಗೆ ಒಂದೊಂದು ಬ್ಲೌಸ್ ಹಾಕಿದ್ರು. ಆಮೇಲೆ ಅವ್ರಿಗೆ ಕರೆಕ್ಟ್ ಆಯಿತು. ಆಮೇಲೇ ನಮ್ಮ ಹತ್ರ ಬ್ಲೌಸ್ ಕೊಟ್ಟಿದ್ದು ಜನ. ಈ ರೀತಿ ಮಾಡಿದಾಗಲೇ ಕಸ್ಟಮರು ಬರೋದು. ಮತ್ತು ನೀವು ಕಟ್ಟಿಂಗ್ ಎಲ್ಲ ನೋಡ್ತಾನೆ ಇರಬೇಕು. ಲೈನಿಂಗ್ ಬ್ಲೌಸೆಲ್ಲ ಯಾವ ರೀತಿ ಕಟ್ ಮಾಡ್ತೀವಿ, ಯಾವ ರೀತಿ ಸ್ಟಿಚ್ ಮಾಡ್ತೀವಿ, ಒಂದೊಂದು ಪಾರ್ಟ್ಸು ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅಂದ್ಕೊಳ್ಳೋದನ್ನು ನೋಡಿಕೊಳ್ಳೇಬೇಕು. ಒಂದೇ ಸಲ ನಮಗೆ ಯಾವುದೂ ಐಡಿಯಾ ಇರಲ್ಲ. ಈ ಥರ ವಿಡಿಯೋಗಳನ್ನು ನೋಡಿದಾಗಲೇ ಎಲ್ಲ ಐಡಿಯಾಗಳು ನಮಗೆ ಗೊತ್ತಾಗತ್ತೆ. ಆವಾಗ ನಮಗೆ ಸ್ಟಿಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಥರ ಮಾಡಿ. ಈ ಥರ ಮಾಡಿದಾಗ ನಿಮಗೆ ಒಂದು ಧೈರ್ಯ ಬರುತ್ತೆ, ನಾನು ಸ್ಟಿಚ್ ಮಾಡ್ಬೋದು, ಕಸ್ಟಮರ್ ಬ್ಲೌಸು ಹೊಲಿಬೋದು ಅನ್ನೋದು ನಿಮಗೂ ಅರ್ಥ ಆಗತ್ತೆ. ಈ ರೀತಿ ಮಾಡೋದ್ರಿಂದ ನೋಡಿ, ಈ ಥರ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಹೌದು ನೋಡಿ, ಈ ಥರ ಮಾಡಿದಾಗ ನಮಗೆ ಸ್ಟಿಚ್ಚಿಂಗಲ್ಲಿ ಎಲ್ಲನೂ ನಾವು ಕಲಿಬೋದು ಅಂತ ನಿಮಗೆ ಅರ್ಥ ಆಗತ್ತೆ ನೋಡಿ. ಯಾರೂ ಸುಮ್ಮನೆ ಕೂಡಬೇಡಿ. ಸ್ಟಿಚ್ಚಿಂಗ್ ಅರ್ಧಂಬರ್ಧ ಕಲಿತು ಈಗ ಒಬ್ಬೊಬ್ರು ಪರ್ಫೆಕ್ಟಾಗಿ ಕಲ್ತಿರ್ತಾರೆ. ಆದರೆ ಅವರಿಗೆ ಧೈರ್ಯ ಮಾಡಿ ಮುಂದುವರಿಯೋದಿಲ್ಲ. ಅವರು ಕಸ್ಟಮರ್ ಬ್ಲೌಸೇ ಹಿಡಿಯೋದಿಲ್ಲ. ಅಯ್ಯೋ ನನಗೆ ಬರೋದೇ ಇಲ್ಲ ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಅವರಿಗೆ ಪರ್ಫೆಕ್ಟಾಗಿ ಹೊಲಿಯೋಕ್ಕೆ ಬರುತ್ತೆ, ಆದರೂ ಕೂಡ ಧೈರ್ಯ ಮಾಡಿ ಅವರು ಸ್ಟಿಚ್ ಮಾಡ್ತಾ ಇರೋದಿಲ್ಲ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನೀವು ಕಲಿತು ಪ್ರಯೋಜನ ಇಲ್ಲದ ಹಾಗೆ ಆಗತ್ತೆ. ಒಮ್ಮೆ ಟ್ರೈ ಮಾಡಿ, ಧೈರ್ಯ ಮಾಡಿ ಟ್ರೈ ಮಾಡಿ. ಆವಾಗಲೇ ನೀವು ಇದು ಸ್ಟಿಚ್ಚಿಂಗಲ್ಲಿ ಮುಂದುವರಿಬಹುದು. ಆರಾಮಾಗಿ ನೀವು
ಹಣನ ಗಳಿಸ್ಬೋದು ಈ ರೀತಿ ಮಾಡಿದಾಗ. ಮತ್ತು ಬೇರೆ ಬೇರೆ ಮನೆಯಲ್ಲಿ ಬಿಸ್ನೆಸ್ ಮಾಡಿ ಯಾವುದಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ಸು, ಒಂದು ಕಿರಾಣಿ ಸಣ್ಣ ಅಂಗಡಿ ಆಗಲಿ, ನಿಮಗೆ ಅನುಕೂಲ ಇದ್ದರೆ ಮನೆಯಲ್ಲೇ ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ಬೇರೆ ಪಾರ್ಲರ್ ಆಗಲಿ ಇಡ್ಬೋದು. ಅದರಲ್ಲಿ ಟೇಲ್ರಿಂಗು ಮಾಡ್ಬೋದು, ಪಾರ್ಲರು ಮಾಡ್ಬೋದು. ಆಮೇಲೆ ಟೇಷ್ನರಿ ಐಟಮ್ ಇಡಿ, ಮತ್ತು ಬಟ್ಟೆ ವ್ಯಾಪಾರ ಮಾಡಿ. ಈ ಥರ ಎಲ್ಲ ಮಾಡಿದಾಗ ಕಸ್ಟಮರು ಬಂದೇ ಬರ್ತಾರೆ. ತೊಗೊಳ್ಲಿಕ್ಕಂತ ಬಂದು ಇದು ಎಲ್ಲನೂ ಅವರಿಗೆ ಪರಿಚಯ ಆಗುತ್ತೆ, ಎಲ್ಲ ಗೊತ್ತಾಗತ್ತೆ. ಅವರು ಸ್ಟಿಚಿಂಗ್ ಮಾಡ್ತಾರೆ, ಪಿಕೋ ಫಾಲ್ ಮಾಡ್ತಾರೆ, ಮತ್ತು ಕುಚ್ಚು ಹಾಕ್ತಾರೆ. ಈ ಥರ ಎಲ್ಲ ನಿಮಗೆ ಬಂದರೆ ಎಲ್ಲನೂ ಹೇಳಿದರೆ ಸಾಕು, ಎಲ್ಲ ರೀತಿಯಿಂದಲೂ ನಿಮಗೆ ಕಸ್ಟಮರು ಆವಾಗ ಬಂದೇ ಬರ್ತಾರೆ ಈ ರೀತಿ ಮಾಡೋದ್ರಿಂದ. ನೋಡಿ, ಈ ಥರ ಎಲ್ಲ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ನಿಮಗೆ ಇದೇ ಥರ ಬಿಸ್ನೆಸ್ ಐಡಿಯಾಗಳನ್ನು ನಾನು ಕೊಡ್ತಾ ಇರ್ತೀನಿ. ಹೀಗೆ ವಿಡಿಯೋನ ನೋಡ್ತಾ ಇರಿ. ನಮಸ್ಕಾರ.